ಬಾಗಲಕೋಟೆ 5,000 ಮತಗಳ ಮುನ್ನಡೆ ಉಮೇಶ್ ಮೇಟಿ. ಕಾಂಗ್ರೆಸ್ 5,000 ಮತಗಳ ಮುನ್ನಡೆಯಲ್ಲಿದೆ. ದಾವಣಗೆರೆ 200 ಮತಗಳ ಹಿನ್ನಡೆ ಸಮರ್ಥ ಶಾಮನೂರಿಗೆ. ಶ್ರೀನಿವಾಸ್ ದಾಸ ಕರಿಯಪ್ಪ 200 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಅದಿತ್ ಇಂಟ್ರೆಸ್ಟಿಂಗ್ಲಿ ನೋಡಿ, ಪ್ರೆಸಿಡೆನ್ಸಿ ಏರಿಯಾ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ ಇದರ ಬಗ್ಗೆ. ಕೋಲ್ಕತ್ತಾ, ನಾದಿಯಾ ಈ ಭಾಗದಲ್ಲಿ 39ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ 30ರಲ್ಲಿ ತೃಣಮೂಲ್ ಕಾಂಗ್ರೆಸ್ ಇದೆ. ಪ್ರೆಸಿಡೆನ್ಸಿ ತೃಣಮೂಲ್ ಕಾಂಗ್ರೆಸ್ನ ಭದ್ರಕೋಟೆ 39-30. ಪ್ರೆಸಿಡೆನ್ಸಿ ಏರಿಯಾದಲ್ಲಿ ಬಿಜೆಪಿಗೆ ತೃಣಮೂಲ ಕಾಂಗ್ರೆಸ್ ಅನ್ನ ಸೋಲಿಸುವ ಅವಕಾಶ ಇತ್ತು. ಆ ಅವಕಾಶದ ಉಪಯೋಗ ಆದಂತೆ ಕಾಣಿಸ್ತಾ ಇದೆ. ಅಜಿತ್, ಕಳೆದ ಬಾರಿ ತೃಣಮೂಲ್ ಕಾಂಗ್ರೆಸ್ ಗೆದ್ದಿದ್ದ 67 ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದೆ. ಕಳೆದ ಬಾರಿ ಗೆದ್ದಿದ್ದ ಕ್ಷೇತ್ರಗಳು 215 - 67 ಮಾಡ್ಕೊಳ್ಳಿ, ನಿಮ್ಗೊಂದು ಲೆಕ್ಕ ಸಿಗುತ್ತೆ. ಬಿಜೆಪಿ 57 ಹೊಸ ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 57 ಹೊಸ ಕ್ಷೇತ್ರಗಳು ಅಂದ್ರೆ ಇನ್ನೂ ಕೆಲವು ಕ್ಷೇತ್ರದ ಟ್ರೆಂಡ್ ಬರೋದು ಬಾಕಿ ಇರುತ್ತಲ್ಲ. ಬಿಜೆಪಿಯ ಟ್ರೆಂಡ್ ನಲ್ಲಿ 57 ನ್ಯೂ ಸೀಟ್ಸ್ ಇದ್ರೆ, ಅಂದ್ರೆ ಅಪ್ವರ್ಡ್ ಮೊಮೆಂಟಮ್ ಬಿಜೆಪಿಗೆ ಇದೆ. ಕೆಲ ಕ್ಷೇತ್ರಗಳಲ್ಲಿ ತೃಣಮೂಲಿಂದ ಕಾಂಗ್ರೆಸ್ ಸೀಟ್ಗಳನ್ನು ತೆಗೆದುಕೊಳ್ತಾ ಇದೆ. 4-5 ಕ್ಷೇತ್ರಗಳಲ್ಲಿ ಅದು ಮುಸ್ಲಿಂ ಡಾಮಿನೆಂಟ್ ಏರಿಯಾ. ಮುಸ್ಲಿಂ ಡಾಮಿನೆಂಟ್. ಮಾಲ್ದಾ, ಮುರ್ಷಿದಾಬಾದ್ ಒನ್ಸ್ ಅಪಾನ್ ಎ ಟೈಮ್ ಕಾಂಗ್ರೆಸ್ನ ಕೋಟೆ ಆಗಿತ್ತು. ಅಲ್ಲಿ 4ರಿಂದ 2 ಈಗ +2 ಇದೆ. ಇಂಟ್ರೆಸ್ಟಿಂಗ್. ವೆಸ್ಟ್ ಬೆಂಗಾಲ್ ಇಸ್ ಇಂಟ್ರೆಸ್ಟಿಂಗ್. ಬಾಗಲಕೋಟೆ ಉಮೇಶ್ ಮೇಟಿ ಮುನ್ನಡೆ. ಆರಂಭದಿಂದಲೂ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 8,600 ಮತಗಳ ಗ್ಯಾಪಿಗೆ ಬಂದಿದೆ ದಾವಣಗೆರೆ ಬಾಗಲಕೋಟೆ ಫೈಟ್. 8,600 ಮತಗಳ ವ್ಯತ್ಯಾಸಕ್ಕೆ ಒಳ್ಳೆ ಮುನ್ನಡೆ ಇದು ಕಾಂಗ್ರೆಸ್ ಪಾರ್ಟಿ. ಯಾಕಂದ್ರೆ ಅಲ್ಲಿನ 2,000-3,000 ಅಂತರ ಇರುತ್ತೆ. 3ನೇ ಸುತ್ತಿನ ಮತ ಎಣಿಕೆ ನಂತರ ಉಮೇಶ್ ಮೇಟಿ ಬೈ ಎಲೆಕ್ಷನ್ಸ್ ನಲ್ಲಿ 8,600 ಲೀಡ್ ಇಸ್ ಎ ಗುಡ್ ಲೀಡ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರಮಕ್ಕೆ ಫಲ ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆ. 1 ವಾರದ ಪ್ರಚಾರ. ಸಮರ್ಥ ಶಾಮನೂರು 577 ಮತಗಳ ಹಿನ್ನಡೆ. ರಾಜ್ಯ ರಾಜಕಾರಣದಲ್ಲಿ ಆರಂಭವಾಗಬಹುದಾದ ದೊಡ್ಡ ಮಟ್ಟದ ತಲ್ಲಣಗಳಿಗೆ ದಾವಣಗೆರೆ ರಿಸಲ್ಟ್ ಕಾರಣ ಆಗತ್ತೆ. ಇಂಥದ್ದೇ ಟ್ರೆಂಡ್ ಕಳೆದ ಚುನಾವಣೆಗಳಲ್ಲಿ ಬಂದಿದ್ದರೆ ಕಾಂಗ್ರೆಸ್ನವರು ಹೇಳಬಹುದಾಗಿತ್ತು, ಮುಸ್ಲಿಂ ವಾರ್ಡ್ಗಳ ಕೌಂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇರಿ ಅಂತ. ಈ ಸಲ ಮುಸ್ಲಿಂ ವಾರ್ಡ್ಗಳ ಕೌಂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ನೋದು ಕೂಡ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ಟೆನ್ಷನ್. ಏನು ನಟರಾಜ್ ಗೌಡ್ರೆ, ಕರೆಕ್ಟ್ ನಾನು ಹೇಳಿದ್ದು? ಇಲ್ಲ, ಇದು ಆರಂಭಿಕ ಸೂಚನೆ ಅಷ್ಟೇ. ಬರೀ 200 ಮತಗಳ ಹಿನ್ನಡೆ ದೊಡ್ಡ ವಿಷಯ ಅಲ್ಲ ಅಲ್ಲಿ. ಆದರೆ ಇನ್ನು ಮೊದಲ ಸುತ್ತಾಗಿರುತ್ತದೆ, ಅಂಚೆ ಮತಗಳಾಗಿರ್ತದೆ. ನಂತರ ಸಲ 27,000 ಓಟುಗಳಿಂದ ಗೆದ್ದುಕೊಂಡಿದ್ದ ಕ್ಷೇತ್ರ ಅನ್ನೋದು ನೆನಪಿಟ್ಕೊಂಡು ಈ ಬಾರಿನೂ ಕೂಡ ಅದರೊಳಗೆ ಒಂದು 3-4 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದಷ್ಟು ಹೊರತು ಈ ಬಾರಿನೂ ಏನು ಭರವಸೆ ಇದೆ ಅಂದರೆ 20,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಯಾಕಂದರೆ ಅಲ್ಲಿ ಅಷ್ಟು ಡಿಸ್ಟರ್ಬೆನ್ಸ್ ಆಗಲಿಲ್ಲ. ಅದು ಕೊನೆಗೆ ಈ ಚುನಾವಣೆ ಮುಗಿದ ಮೇಲೆ ಆದಂತಹ ತಲ್ಲಣಗಳು ಜಾಸ್ತಿ ಅಷ್ಟು ಬಿಟ್ಟರೆ ಚುನಾವಣೆ ದಿನಗಳಲ್ಲಿ ಚೆನ್ನಾಗಿ ಚುನಾವಣೆ ಆಗಿದ್ದೆ ಕಾಂಗ್ರೆಸ್ ಪರವಾಗಿ. ಕೆಲವೊಂದು ವೆಸ್ಟ್ ಬೆಂಗಾಲ್ ಚಾನೆಲ್ಗಳು ತೋರಿಸ್ತಿರೋ ಪ್ರಕಾರ ಬಿಜೆಪಿ ಇಸ್ 146 ಇನ್ ವೆಸ್ಟ್ ಬೆಂಗಾಲ್. 146. ಓಕೆ. ಟಿಎಂಸಿ ಇಸ್ 103. ಬೆಂಗಾಲಿ ಚಾನೆಲ್ಗಳ ಪ್ರಕಾರ ಹೊಸ 74 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡಲ್ಲಿದೆ. -82 ಟಿಎಂಸಿ. ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಲೀಡಲ್ಲಿದೆ ಬೆಂಗಾಲಿ ಚಾನೆಲ್ಗಳು ತೋರಿಸುತ್ತಿರುವ ಪ್ರಕಾರ.
5 ಕ್ಷೇತ್ರಗಳಲ್ಲಿ ಲೀಡ್ನಲ್ಲೇ ಇದೆ ಅನ್ನೋದಾದ್ರೆ ಎಷ್ಟು ಕ್ಷೇತ್ರಗಳಲ್ಲಿ ಟಿಎಂಸಿಯ ಪಾಲಿಗೆ ಸ್ಪಾಯ್ಲರ್ ಆಗಿ ಒಂದು 20-22 ಕ್ಷೇತ್ರಗಳಲ್ಲಿ ನಿಶ್ಚಿತವಾಗಿದೆ. ಎಸ್. ನೂರ 8, 122 ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. ತೃಣಮೂಲ ಕಾಂಗ್ರೆಸ್ 108, ಬಿಜೆಪಿ 122, ಕಾಂಗ್ರೆಸ್ 5. ಟಿವಿಕೆ 74ರಲ್ಲಿ ಮುನ್ನಡೆ. ಆರಂಭಿಕ ಟ್ರೆಂಡ್ಗಳಲ್ಲಿ ಅತಿ ದೊಡ್ಡ ಪಕ್ಷವಾಗಿ ದಳಪತಿ ವಿಜಯರ ಟಿವಿಕೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಭಾರಿ ಮುನ್ನಡೆ, 8623. ಒಂದು ಉಪಚುನಾವಣೆಯಲ್ಲಿ ಮೊದಲ 3ನೆಯ ಹಂತದ ಮತ ಎಣಿಕೆ ಮುಗಿದಾಗ 8623ರ ಮುನ್ನಡೆ ಟ್ರೆಂಡ್ ಸೆಟ್ ಇನ್ ಆಗುವುದರ ಲಕ್ಷಣ. ಕಂಫರ್ಟಬಲ್ ಲೀಡ್. ಭವಾನಿಪುರ್ ಅಗೇನ್ ಮಮತಾ ಬ್ಯಾನರ್ಜಿ ಇಸ್ ಟ್ರೇಲಿಂಗ್. ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿರುವ ಭವಾನಿಪುರದಲ್ಲಿ ಹಿನ್ನಡೆಯಲ್ಲಿದ್ದಾರೆ.